ಇದೇ ಗಾಡಿನ ಪುನೀತ್ ರಾಜ್ಕುಮಾರ್ ಅವ್ರು ತಗೊಂಡ್ರೆ. ಇನ್ ಯಾವನ ಕನ್ನಡ ಇಂಡಸ್ಟ್ರಿ ತಗೊಂಡನ ಅದಕ್ಕೆ ಕೇಳ್ಕೊಳ್ರಿ. ಒಬ್ಬ ರಾಜ್ಕುಮಾರ್ ಮಗ ತಗೊಂಡಿರೋದೇ, ತೂಗುದೀಪ ಶ್ರೀನಿವಾಸ್ ಅವ್ರ ಮಗ ತಗೊಂಡ್ರಲ್ಲ ಅದನ್ನೇ. ಪುನೀತ್ ರಾಜ್ಕುಮಾರ್ ಜೊತೆ ಕಂಪೇರ್ ಮಾಡ್ಕೊಂಡು ಈ ಮನುಷ್ಯ ಮಾತಾಡಿದ್ದು. ನೀನ್ ಮೊದ್ಲು ನೋಡೋ ದೃಷ್ಟಿನ ಸರಿಯಾಗಿ ಇಟ್ಕೊಳ್ಳಲೇ. ಇವತ್ತು ಅವರ ಹತ್ರ ಲ್ಯಾಂಬರ್ಗಿನಿ ಉರಿಸಿದೆ, ನನ್ನ ಹತ್ರನೂ ಲ್ಯಾಂಬರ್ಗಿನಿ ಉರಿಸಿದೆ ಅಂತ ಈಗ ಹೋಗ್ತಾ ಇರೋದು ಮಹೀಂದ್ರ ಬೊಲೆರೋದಲ್ಲಿ. ಸರ್ವಿಸ್ ನಲ್ಲಿ ಕಿತ್ತು ಗುಡ್ಡೆ ಹಾಕ್ತೀನಿ ಅಂತ ಬಂದವರಲ್ಲಿ ನೀನು 9ನೇ ಒಂದು ಹೇಳಿದ್ದಾಯ್ತಲ್ಲ, ಒಯ್ತಾ ಇರೋದು. ಲೇ ನೀನು ತಗೊಂಡು ಓಡಾಡೋ, ಯಾರನ್ನ ಬೇಡ ಅಂತ ಅಂದವ್ರೆ ಈ ಮಹೇಂದ್ರನೇ ತಗ, ಇಲ್ಲ ಬುಲ್ಲಾರೇ ತಗ, ಮತ್ತೊಂದೇ ತಗ, ಇಲ್ಲ ಟಾಟಾ ಎಸಿ ಟೆಂಪೋ ಏನಾರು ತಗೊಂಡು ಓಡಾಡು. ಈಗ ಯಾರನ್ನ ಬೇಡ ಅಂತವ್ರ. ನೀವು ಟಿವಿ 9 ಅವರು ಟಿವಿ ಚಾನಲ್ನವರು ಹೇಳ್ಬೇಕಾರೋದು ಈಗ ಕೊಲೆ ಕೇಸ್ ಬಗ್ಗೆ. ಅದು ಮಾತ್ರ ಹೇಳ್ಬೇಕೆ ಹೊರತು ಯಾವ ಗಾಡಿಲಿ ಓಡಾಡ್ತಾರೆ, ಅವ್ರು ಏನಂದವ್ರು ಇವ್ರು ಏನಂದವ್ರು ಅದೆಲ್ಲ ಬೇಕಾಗಿರೋದು. ನೀವು ಎಂತ ಐನ್ ಮಿಂಟ್ರಿಗಳು ಅಂದ್ರೆ ಇನ್ನು ಕೊಲೆ ಕೇಸ್ ಇನ್ನು ತನಿಖೆಯಲ್ಲಿ ನಡೀತಾನೆ ಐತೆ, ಇನ್ನು ಆಳೆ ಕೊಲೆಗಾರ ಅಂತೇಳಿ ನೀವೇ ಒಪ್ಪಿಸ್ಬಿಡೋದು ಜನಗಳಿಗೆ. ಲೇ ಇಂಥ ತಿರ್ಕೆ ಶೋಕಿ ಮಾಡೋದು ಬಿಟ್ಟು ನಿಮ್ಗೆಲ್ಲ ಆಕ್ಚುಲಿ ಏನ್ ಬೇಕಾಗಿರೋದು ಗೊತ್ತೇಂದ್ರಲ್ಲ. ನಿಮ್ಗೆ ಆಕ್ಚುಲಿ TRP ಅಷ್ಟೇನೆ. TRP ಸರ್, ಒಂದ್ ನಿಮಿಷ ಇರಿ ಸರ್, ಇರಿ ಸರ್, TRP ಅಷ್ಟೇನೆ. ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಲಿ ಗುರು, ಶಿಕ್ಷೆ ಆಗೋದು ಯಾರು ಬೇಡ ಅಂತ ಅನ್ನಲ್ಲ. ಯಾಕೊತ್ತಾ, ತಪ್ಪು ಯಾರೇ ಮಾಡಿರ್ಲಿ, ನಾವೇ ಮಾಡಿರ್ಲಿ, ನೀವೇ ಮಾಡಿರ್ಬೋದು, ಸೆಲೆಬ್ರಿಟಿಗಳೇ ಆಗಲಿ, ಯಾರೇ ತಪ್ಪು ಮಾಡ್ರು ಶಿಕ್ಷೆ ಆಗೋದು. ಕಾನೂನು ಮುಂದೆ ಯಾರು ದೊಡ್ಡವರು ಅಲ್ಲ, ಯಾರು ಚಿಕ್ಕವರು ಅಲ್ಲ. ಹಾಗಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಈ ಟಿವಿ ಚಾನಲ್ ನನ್ನ ಮಕ್ಳದೇ ಅರ್ಧ ತಲೆ ಹಿಡಿಕ್ ಸುಳೆ ಮಕ್ಕಳು ಅಂತ ಕೆಲವ್ರು ಬೈತಾರೆ. ನಮಗೆ ಆ ಥರ ಬೈಯಕ್ಕೆ ಬರ್ದೇ ಇರೋಕ್ಕೋಸ್ಕರ ನಾವೆಲ್ಲ ಬೈಯಕ್ಕೆ ಹೋಗಲ್ಲ. ಅದೇನೋ ಹೇಳ್ದ ಅವನು. ಯಾರು ಬಂದು ನಾನು ಡಿ ಬಾಸ್ ಅಭಿಮಾನಿ ಅಂದ್ಬಿಟ್ಟು, ಯಾಕಪ್ಪ ಡಿ ಬಾಸ್ ಅಭಿಮಾನಿ ಅಂತ ಅಂದ್ರೆ ಏನು ಹಳ್ಳೆಣ್ಣೆ ತಗೊಂಬರ್ರಿ ಅಂತ ಅಂತೀಯಾ? ಹಳ್ಳೆಣ್ಣೆ ತಗೊಂಬಂದು ಏನು ನಿನ್ಗೆ ಹೊಡಿಬೇಕಾ? ನಾನು ಕೇಳ್ತಾ ಇಲ್ಲ, ಎಷ್ಟೊಂದು ಜನ ಮನ್ಸಲ್ಲಿ ಅದಿರುತ್ತೆ, ಅದಕ್ಕೋಸ್ಕರ ಅವ್ರ ಬದಲಿಗೆ ನಾನೇ ಕೇಳ್ತಾ ಇದ್ದೀನಿ ಅಷ್ಟೇ. ತೇಜಸ್ವಿ ಲೋಗ್ ಹೈ ಹಮಾರೆ ಪಾಸ್. ನಾನು ಡಿ ಬಾಸ್ ಅಭಿಮಾನಿ ಅಂದ್ಬಿಟ್ರೆ ಅಯ್ಯೋ ಎಲ್ ಟ್ರೀಟ್ಮೆಂಟ್ ತಗೋತಾ ಇದ್ದೀರಿ ಅಂತ ಕೇಳೋಣ ಅನ್ಸುತ್ತೆ. ಅಜಿತಣ್ಣ ನೀನು ಏನೇನೋ ಮಾತಾಡ್ತಿದ್ಯಣ್ಣ. ನೀನು ಹುಚ್ಚ ವೆಂಕಟು ಇಲ್ಲ ಪ್ರದೀಪ್ ಈಶ್ವರ ಅಣ್ಣನ ತಮ್ಮನ ಅಕ್ಕನ ಗಂಡನ ಮೋಸ್ಟ್ಲಿ ಅವ್ರಿಬ್ರಿಗಿಂತ ಹುಟ್ಟು ತಿಕ್ಕಲ್ ನನ್ನ ಮಗ. ಏನು ಮಾತಾಡ್ಬೇಕು ಅಂತ ಗೊತ್ತಿಲ್ಲದೆ ಮಾತಾಡ್ತೀಯಲ್ಲ ಟಿವಿ ಚಾನಲ್ ಮುಂದೆ. ಅಯ್ಯೋ ತಗಡೆ ಯಾಕೆ ಬಂದು ಮುಂದೆ ಗುಮ್ಮಕ್ಕಿಯ ಯಾಕಿ 64 ವಿದ್ಯೆಗೆಲ್ಲ. ಅಡಿಷನ್ ಸಚಿನ್ ಬ್ಯಾಟಿಂಗ್ ಗೆ ಬಾಸ್, ರಜನಿ ಸ್ಟೈಲಿಗೆ ಬಾಸ್, ಡಿ ಬಾಸ್ ಸ್ಯಾಂಡಲ್ವುಡ್ ಡಿಗೆ ಬಾಸ್. ಮಗು ಬಕೆಟ್ ಹಿಡಿ ಬೇಡ ಅಂತ ಯಾರು ಅನ್ನಲ್ಲ, ನೀನು ಸಂಪ್ನೆ ಹಿಡಿಯಕ್ ಹೋಗ್ಬೇಡ. ಈ ಕಣ್ಣಲ್ಲಿ ನೀವ್ ಏನೇನ್ ನೋಡ್ಬೇಕು ಕಾಣ. ಎವಿಡೆನ್ಸ್ಗಳು, ಸಾಕ್ಷಿಗಳಿರ್ಬೋದು, ಇವ್ರು ಈಗ ಹೇಳಿದ್ರು ಎಕ್ವಿಸ್ 1 2 3 ಎವಿಡೆನ್ಸ್ ಹಿಂಗೆ ಕೊಟ್ಟಿದ್ದಾರೆ, ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ ಅಂತ ಏನು ಹೇಳ್ತಾ ಇದ್ದಾರೆ ಅದೆಲ್ಲ 100% ದಟ್ ಇಸ್ ದ ಮೀಡಿಯಾ ಟ್ರಯಲ್ ಅಷ್ಟೇ ಹೇಳ್ಬೋದು. ಬಟ್ ವೈ ಮೀನ್ಸ್ ದಟ್ ಕಾನ್ಫಿಡೆನ್ಷಿಯಲ್. ಅದು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ಓ ನಮ್ಮ ದರ್ಶನ ಬರ್ತಾರೆ, ನಮ್ಮ ದೇವರು ಬರ್ತಾರೆ, ಬಂದೇ ಬರ್ತಾರೆ, ಟೆನ್ಷನ್ ಆಗ್ತಾ ಅಂತೀಯ, ಬಂದಾಗ ನೋಡ್ಕೊಂಡು ಅದಕ್ಕಿಂತ ನಮ್ಮ ದೇವರು ಬರ್ತಾರೆ, ಸಿನಿಮಾ ರಿಲೀಸ್ ಆಗುತ್ತೆ, ಆ ಸಿನಿಮಾ ಬರುತ್ತೆ. ಹೇಳ್ತೀನಿ ಕೇಳಿ ದರ್ಶನ್ ಅಭಿಮಾನಿಗಳೇ, ನೀನ್ ಚಾನಲ್ ಕೂಕೊಂಡು ಇದ್ಯಾಕೆ ಇಂತ ಮಾತಾಡ್ತಿದ್ಯಾ? ನಿಂಗೆ ನಾಚಿಕೆ ಮನೆ ಮರ ಇದೇನೂ ಇಲ್ವಾ? ನಿನ್ ಮಕ್ ಬೆಂಕಿ ಹಾಕ, ಕರೆಕ್ಟಾಗಿ ಮಾತಾಡಂಗ್ ಮಾತಾಡ್ಬೇಕಣಕ್ಕ. ನೀನ್ ಏನು ಒಳ್ಳೆ ಕೋತಿ ತರ ಮಾತಾಡ್ತಿದ್ಯಾ? ನೀನ್ ಮಾತು ಹೋಗ್ಲಿ, ನಿನಗೆ ಅರ್ಥ ಆಗ್ತಾಯ್ತಾ? ನೀವೀಗ ಎಚ್ಚೆತ್ಕೊಳ್ಳಿ. ಸ್ಯಾಂಡಲ್ವುಡ್ ಅಲ್ಲಿ ಅಕ್ಕ ಸೂಪರ್ ಅಕ್ಕ, ಅಲ್ಟಿಮೇಟ್ ಆಗಿ ಎಚ್ಚೆತ್ಕೊಬೇಕು ಅಂತ ಹೇಳ್ತಾ ಇದ್ಯಾ. ಇನ್ನೊಂದ್ಸತಿ ಡಿ ಬಾಸ್ ಅಭಿಮಾನಿಗಳ ಹತ್ರಕ್ಕೆ ಹೋಗಿ ಎಚ್ಚೆತ್ಕ ಅಂತ ಹೇಳಕ್ ಹೋದ್ರೆ ಅವ್ರು ಮಚ್ಚೆತ್ಕೊಂತಾರೆ. ಬಿಗ್ ಸ್ಕ್ರೀನ್ ಮೇಲೂ ದರ್ಶನ್ ಕಿತ್ತೋಗಿರೋ ದರ್ಶನ್ ಬರಲ್ಲ. ಅದಕ್ಕೆ ಅನ್ಕೊಂತಿದ್ದೆ ಅಕ್ಕ, ದರ್ಶನ್ ಸರ್ ಸೋಷಿಯಲ್ ಮೀಡಿಯಾ ಮೇಲೆ, ಟಿವಿ ಚಾನಲ್ ಮೇಲೆ ಎಲ್ಲ ಯಾಕೆ ಬೈತಿದ್ದು ಅಂತ ಹೇಳಿ. ನಿನ್ನಂತವಳ ನೋಡಿದ್ಮೇಲೆ ನಮಗೆ ಗೊತ್ತಾಯ್ತು, ಅದು ಕನ್ಫರ್ಮ್ ಆಗೇ ಹೋಯ್ತು ದರ್ಶನ್ ಸರ್ ಯಾಕೆ ಬೈತಾ ಇದ್ರು ಅಂತ ಹೇಳಿ. ನಮ್ಮನ್ನ ಸೂಳೆ ಮತ ಮೀಡಿಯಾದವರು ಅದೇ ಅನ್ಕೊಂತಿದ್ದೆ ಅಕ್ಕ, ಡಿ ಬಾಸ್ ಸುಮ್ಮನೆ ಆ ಥರ ಎಲ್ಲ ಬೈಯಲ್ವಲ್ಲ ಅಂತೇಳಿ 100% 100% ಯೋಚನೆ ಮಾಡ್ತಾ ಇದ್ದೆ. ಆಮೇಕಿಂತ ಗೊತ್ತಾಯ್ತು ನಿಮ್ಮಂಥ ಆಟಗಳೆಲ್ಲ ಈ ನಡುವೆ ನೋಡಿದ್ಮೇಲೆ ಗೊತ್ತಾಯ್ತು ಅವ್ರು ಬೈದಿದ್ದು ಇನ್ನೂ ಕಮ್ಮಿ ಆಗೋಯ್ತು ಅಂತ ಅನಿಸ್ತೈತೆ ನಮ್ಗಂತೂ. ನಿನಗೆ ಒಳ್ಳೇದಾಗಕ್ಕಿಲ್ಲ. ಆನೆ ನಡೆದಿದ್ದೆ ದಾರಿ ಬರ್ತಾ ಇದೀನಿ, ತಾಕತ್ತಿದ್ರೆ ಕಟ್ಟ ಹಾಕಿ ಅಂತ. ಅದೊಂದು ಬಾಯಿ ಬಿಟ್ಟು ಬೇರೆ ಹೇಳ್ಬೇಕನಕ, ತಿಂದು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ದುಡ್ಡು ಚೆನ್ನಾಗಿ ಸಂಪಾದನೆ ಮಾಡಿ ತಿಂದು ರಿಯಲಿ ದೊಡ್ಡ ಮರಿ ಆನೆ ಆದಂಗೆ ಆಗಿದ್ಯಾ. ವಿದ್ಯೆ ಇಲ್ಲ, ಸಂಪಾದನೆ ಇಲ್ಲ, ತಿನ್ನೋದು ಬಿಟ್ಟಿ ಕೂಡು. ಆನೆ ಅಲ್ಲ, ದೊಡ್ಡ ಹೆಣ್ಣಾನೆ ಆದಂಗೆ ಆಗಿದ್ಯಾ. ನೀನ ಕಟಾಕಕ್ಕೆ ಹಗ್ಗ ಸಾಲ್ದು. ಲೇ ಯಾರಲ್ಲ ತಾಂಬರ್ಲಿ ಜಿಲ್ಲೆ ತಾಂಬರ್ಲಿ ಬಿಟ್ಟು ಓಡ್ಸೋಣ. ಎಂತ ಅತಿಥಿ ಸಂಸ್ಕಾರ. ಡೈಲಾಗ್ ಹೊಡೆದಿಯಲ್ಲ, ಗೋಲ್ಡನ್ ಜಿಮ್ ಅಲ್ಲಿ ಅಡಿಗೆ ಕೂತಿದ್ದಾಗ ಸೈಲೆಂಟ್ ಆಗಿ ಬಂದು ಜೀಪ್ ಹಚ್ಚಿ ಎತ್ತಾಕೊಂಡ್ ಬಂದ್ರಲ್ಲ ನಮ್ಮ ಕರ್ನಾಟಕ ಪೊಲೀಸ್. ಅಕ್ಕ ನೀನು ದರ್ಶನ್ ಸರ್ ಬಗ್ಗೆ ಆನೆ ಬತ್ತೈತೆ ಕಟ್ಟಾಕ್ರಿ ಅಂತ ಹೇಳಿ ಫಿಲಂ ಡೈಲಾಗ್ ಹೊಡ್ತಾ ಇದೀಯ. ನಾನೆಲ್ಲೋ ನಿನ್ನೆ ಕಟ್ಟಾಕ್ಬೇಕು ಅನ್ನೋ ಅಂತ ಹೇಳಿ ಹೇಳ್ತಾ ಇದೀಯ ಅಂತ ಅನ್ಕೊಂಡ್ಬಿಟ್ಟೆ. ಡೈಲಾಗ್ ಹೊಡೆದಿಯಲ್ಲ, ಗೋಲ್ಡನ್ ಜಿಮ್ ಅಲ್ಲಿ ಅಡಿಗೆ ಕೂತಿದ್ದಾಗ ಸೈಲೆಂಟ್ ಆಗಿ ಬಂದು ಜೀಪ್ ಹಚ್ಚಿ ಎತ್ತಾಕೊಂಡ್ ಬಂದ್ರಲ್ಲ ನಮ್ಮ ಕರ್ನಾಟಕ ಪೊಲೀಸ್. ಏನಕ್ಕ ಕೈಯಲ್ಲಿ ಮೈ ಕೈದೆ ಅಂತ ಹೇಳಿ ಬಾಯಿಗೆ ಬಂದಿದೆ ಒದರ್ತಾ ಇದೆಯಲ್ಲ. ಜಿಮ್ ಅಲ್ಲಿ ಅಡಿಗೆ ಕುಂತಿರ್ಲಿಲ್ಲ, ಜಿಮ್ ಮಾಡ್ತಾ ಇದ್ರು, ಹಂಗೆ ಎತ್ತಾಕೊಂಬರ್ಲಿಲ್ಲ, ಅವರೇ ಜೀಪ್ ಹತ್ಕೊಂಡ್ ಬಂದಿದ್ದು. ಫಸ್ಟ್ ಅದನ್ನ ನೆಟ್ವಾಗಿ ಹೇಳದ್ ಕಲಿಯಕ್ಕ.
ಕುಮಾರಣ್ಣ ಅವರು ಮತ್ತೆ ಸೋಮಣ್ಣ ಅವರು ಸೆಂಟ್ರಲ್ ಮಿನಿಸ್ಟರ್ ಆಗೋರು ಸರ್, ಅವ್ರ ಸುದ್ದಿನೂ ಇಲ್ಲ, ಅವ್ರದ್ದು ಮುಚ್ಚಿಬಿಟ್ರಿ. ದೊಡ್ಡ ಮನೇಲಿ ಯಾವ್ದೋ ಒಂದು ಡೈವರ್ಸ್ ಕೇಸು ಅದನ್ನು ತೋರಿಸ್ತಾ ಇಲ್ಲ ನೀವು. ದರ್ಶನ್ ಅವ್ರ ಹೆಸರು ಮುಂದಗಡೆ ಅವ್ನ್ ಮಾಡೋ ತಪ್ಪು ಯಾರಿಗೂ ಕಣ್ಗೆ ಕಾಣ್ತಾ ಇಲ್ಲ. ಅವೆಲ್ಲ ಯಾಗೋತೇನಪ್ಪ ತೋರ್ಸಲ್ಲ. ಅವ್ರಿಗೆ ಬೇಕಾಗಿರೋದು ಮೇನ್ ಏನ್ ಬೇಕಾಗಿರೋದು ಅದನ್ನ ಮಾತ್ರ ಅವ್ರು ಕೆಲಸ ಮಾಡ್ತಾ ಇರೋದು. ಅವ್ರಿಗೆಲ್ಲ ಬರೀ ದರ್ಶನ್ ಸರ್ದು ನೋಡಿದ್ರೆ ಮಾತ್ರ ಅವ್ರಿಗೆ ಸಿಗೋದು. ನಿಮಗೆ ಆಕ್ಚುಲಿ TRP ಅಷ್ಟೇನೆ. TRP